ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಗಾಯತ್ರಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲಲಿತಾಬಾಯಿ ಸಪ್ಪರದ್ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದಂತಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಹೇಳಲೇಬೇಕು. ಕರ್ನಾಟಕದ ಬಾಗಲಕೋಟ್ ಜಿಲ್ಲೆಯ ಇಳಕಲ್ಲಿನ ಗಾಯತ್ರಿ ಮಹಿಳಾ ಸಂಘವು ಹಲವು ವರ್ಷಗಳಿಂದ ವಿಭಿನ್ನ ಕಾರ್ಯಚಟುವಟಿಕೆಗಳ ಮೂಲಕ ಉಪಯುಕ್ತ ಕಾರ್ಯಕ್ರಮಗಳೊಂದಿಗೆ ಜನಮನ್ನಣೆ ಗಳಿಸಿದೆ. ಪ್ರತಿ ವರ್ಷ ಮಹಿಳಾ ದಿನಾಚರಣೆಯಂತಹ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಸಂಘದ ಸದಸ್ಯರು ಪ್ರತಿ ಹುಣ್ಣಿಮೆಯಂದು ವಿವಿಧ ತಂಡಗಳ ನೇತೃತ್ವದಲ್ಲಿ ವಿಭಿನ್ನ ಚಟುವಟಿಕೆಗಳಾದ ವಿಶೇಷ ಉಪನ್ಯಾಸ, ಬ್ಯಾಗ್ ತಯಾರಿಕೆಯ ಕಲಿಕೆ, ಸೌಂದರ್ಯವರ್ಧಕಗಳ ಬಳಕೆ, ಕೇಶವಿನ್ಯಾಸ, ಯೋಗ ತರಬೇತಿಯಂತಹ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಹಿಳೆಯರಿಗೆ ಉಪಯುಕ್ತ ಆಸನಗಳನ್ನು ಕಲಿಸುವಂತಹ ಒಂದು ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಸಾಕಾಷ್ಟು ಜರ್ಸ್ಕೋಬೇಕು. ಜರ್ಸ್ಕೊಂತ ನಾವು ಕೈಗಳನ್ನು ತೆಗಿಬಹುದು. ಪೂರ್ಣವಾಗಿ ನಾವು ನಮ್ಮ ಮೂಗನ್ನು ಮೊಣಕಾಲಿಗೆ ಹಚ್ಕೋಬಹುದು. ಇದು ಮಾಡೋದ್ರಿಂದ ನಮ್ಮ ಫ್ಯಾಟ್ನೆಸ್ ಕೂಡ ಹೋಗುತ್ತೆ, ಆಸಿಡಿಟಿ ಪ್ರಾಬ್ಲಮ್ ಹೋಗುತ್ತೆ, ಮತ್ತು ಹೊಟ್ಟೆ ಒಳಗೆ ಕೆಲವು ಮಂದಿಗೆ ಪ್ರಾಬ್ಲಮ್ಸ್ ಇರ್ತಾವ್ರಿ, ಪೀರಿಯಡ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಿರ್ತಾವೆ. ಅದನ್ನು ಕೂಡ ಹೋಗಲಾಡ್ಸೋಕೆ ಈ ಆಸನಗಳು ಒಳ್ಳೆಯದು. ಸಂಘದ ಸದಸ್ಯರೆಲ್ಲರೂ ಪ್ರತಿ ಹುಣ್ಣಿಮೆಯಂದು ನಡೆಸುವಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ಮೇ 31/5/2026 ರವಿವಾರ ದಿನ ಸಂಘದ 3ನೇ ತಂಡದ ನೇತೃತ್ವ ವಹಿಸಿದ ಶ್ರೀಮತಿ ದಾಕ್ಷಾಯಣಿ ಕುಂಟೋಜಿ ಇವರ ತಂಡದ ವತಿಯಿಂದ ಅಧಿಕ ಮಾಸದ ಹುಣ್ಣಿಮೆಯ ಪೂಜೆಯ ನಿಮಿತ್ತ ಸಾಯಂಕಾಲ 5:30ಕ್ಕೆ ದೇವಾಂಗ ಭವನದಲ್ಲಿ ಸಂಘದ ಸದಸ್ಯಳಾಗಿದ್ದ ನನ್ನಿಂದ ಉಲ್ಲನ್ ವಿನ್ಯಾಸಗಳ ಒಂದು ತರಬೇತಿ ಚಟುವಟಿಕೆ ನಡೆದಂತಹ ಒಂದು ಸಂದರ್ಭವಿದು. ರಬ್ಬರ್ ಬ್ಯಾಂಡ್ಗಳ ವಿನ್ಯಾಸವನ್ನು ಇಲ್ಲಿ ತಿಳಿಸಿಕೊಡಲಾಯಿತು. ಇಂತಹ ಒಂದು ಸಂದರ್ಭದಲ್ಲಿ ಸಂಘದ ಮತ್ತೋರ್ವ ಸದಸ್ಯರಾದಂತಹ ಶ್ರೀಮತಿ ಕಸ್ತೂರಿ ಕಂಬದ್ ಇವರು ರಬ್ಬರ್ ಬ್ಯಾಂಡ್ ತಯಾರಿಸಿ ತೋರಿಸಿದರು.